Okay. In the previous class, we learned the lesson number 1. First lesson, the lazy grasshopper, isn't it? So, all of you did homework, yesterday's homework? I hope all of you did. If you not did, do it today. Okay. So, let's come to the remaining lesson. Okay. And before starting the lesson, I would like to tell you about today's weather. Okay. Today's weather is cloudy. So, the day is cloudy day. Today's weather is cloudy. Okay. So, shall I start the lesson? Yes. Children, listen carefully. Okay. The remaining lesson. So, the story is in between the grasshopper and the ant. Okay. Grasshopper ಏನು ಹೇಳ್ತು ಆಂಟಿಗೆ ನನ್ನ ಜೊತೆಗೆ ಬಾ, ಲೆಟ್ಸ್ ಹ್ಯಾವ್ ಫನ್ ಟುಗೆದರ್. ಟುಗೆದರ್ ಅಂದ್ರೆ ಒನ್ ಆರ್ ಮೋರ್ ಪರ್ಸನ್ ವಿಲ್ ಬಿ ಸ್ಟೇ ಟುಗೆದರ್ ಅಂಡ್ ಹ್ಯಾವ್ ಫನ್. ಒಬ್ಬರಿಗಿಂತ ಜಾಸ್ತಿ ಜನ ಇದ್ದು ಸೇರೋದಕ್ಕೆ ಏನಂತ ಹೇಳ್ತಾರೆ, ಟುಗೆದರ್. ಆ ಗ್ರಾಸ್ ಹಾಪರ್ ಏನಂತ ಹೇಳ್ತು ಆಂಟಿಗೆ, ನನ್ನ ಜೊತೆ ಬಾ ನೀನು, ಇಬ್ರು ಸೇರಿ ನಾವೇನ್ ಮಾಡೋಣ, ಫನ್ ಮಾಡೋಣ, ಸಿಂಗಿಂಗ್ ಡಾನ್ಸ್ ಅನ್ನ ಮಾಡೋಣ ಅಂತ ತಿಳ್ಕೊಂಡು ಗ್ರಾಸ್ ಹಾಪರ್ ಯಾರಿಗೆ ಕರೀತು, ಆಂಟಿಗೆ ಕರೀತು. ಆದ್ರೆ ಆಂಟ್ ಏನ್ ಮಾಡಿತ್ತು, ಅದನ್ನ ಡಿನೈಡ್ ಮಾಡಿತ್ತು, ರಿಜೆಕ್ಟ್ ಮಾಡಿತ್ತು. ಇಲ್ಲಪ್ಪ, ನಾನು ಫುಡ್ ಅನ್ನ ಸ್ಟೋರ್ ಮಾಡಿ ಇಟ್ಕೋಬೇಕು, ಸೊ ಐ ಕಾಂಟ್ ಕಮ್, ಐ ಹ್ಯಾವ್ ಟು ಸ್ಟೋರ್ ಫುಡ್ ಫಾರ್ winter, so I think you should also store some food for winter. The ant gave suggestion to the grasshopper, but the grasshopper said, oh no, why worry about winter, it's still very far away. Oh no, oh ಇಲ್ಲ ಏನ್ ಹೇಳಕತ್ತಿದೀನಿ, ಯಾಕೆ ವರಿ ಮಾಡ್ತಾ ಇದೆಯಾ? ವರಿ ಅಂದ್ರೆ ಏನು, ಚಿಂತೆ ಮಾಡೋದು. Here this is the new word here, worry. Worry ಅಂದ್ರೆ ಏನು, feel sad. So here I will write it the new word meaning worry. Worry andrenu, to feel sad. So this is the new word meaning worry. ನೀನು ಯಾಕೆ ದುಃಖ ಪಡ್ತಿದೆಯಾ, ಯಾಕೆ ಬೇಜಾರು ಮಾಡ್ತಾ ಇದೆಯಾ ಅಥವಾ ಚಿಂತೆ ಮಾಡ್ತಾ ಇದೆಯಾ? ಇನ್ನು ವಿಂಟರ್ ಸೀಸನ್ ಇದ್ರೆ ಸ್ಟಿಲ್ ಇಟ್ಸ್ ಫಾರ್ ಅವೇ. ಈಗ ಇನ್ನು ಸಮ್ಮರ್ ಸೀಸನ್ ಐತಿ, ವಿಂಟರ್ ಏನಿದೆ ಇನ್ನು ಬಹಳ ದೂರ ಐತಿ, ಅದಕ್ಕೋಸ್ಕರ ನೀನು ಯಾಕೆ ಚಿಂತೆ ಮಾಡ್ತಾ ಇದೆಯಾ ಅಂತ ತಿಳ್ಕೊಂಡು ಗ್ರಾಸ್ ಹಾಪರ್ ಹೇಳ್ತು. ಅವಾಗ ಆಂಟ್ ಏನ್ ಮಾಡ್ತು, ಅದರ ಮಾತುಗಳನ್ನ ಏನನ್ನು ಕಿವಿಗೆ ಹಾಕೊಳ್ಳದೆ ಅದೇನ್ ಮಾಡ್ತು ಆಂಟ್, the ant moved on and the grasshopper once again started singing and dancing. ಈ ಆಂಟ್ ಏನ್ ಮಾಡ್ತು, ಆ ಗ್ರಾಸ್ ಹಾಪರ್ ಮಾತುಗಳನ್ನ ಕೇಳೇ ಇಲ್ಲ. ಇಲ್ಲ ನೀ ಏನಾದ್ರೂ ಮಾಡಂತ ತಿಳ್ಕೊಂಡು ಅದೇನಾಗ್ಬಿಟ್ಟು ಮೂಡ್ ಆನ್. ಮೂಡ್ ಆನ್ ಅಂದ್ರೆ ಏನು, ಮುಂದೆ ಹೋಗ್ಬಿಡೋದು, ಸ್ಲೋ ಆಗಿ ಮುಂದಕ್ಕೆ ಹೋಗ್ಬಿಡೋದು. ಆಂಟ್ ಏನ್ ಮಾಡ್ಬಿಟ್ಟು ತನ್ನ ಪಾಡಿ ತಾನು ಹೋಗ್ಬಿಡ್ತು. ನೋಡ್ರಿ ಇಲ್ಲಿ ಪಿಕ್ಚರ್ ಅಲ್ಲಿ, the ant moved on and the grasshopper again started singing and dancing. ಈ ಗ್ರಾಸ್ ಹಾಪರ್ ಏನಿತ್ತಲ್ಲ, ಅಗೇನ್ ಆ ಗಿಟಾರ್ ಅನ್ನು ತಗೊಂಡು ಮತ್ತೆ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿತು. ನೆಕ್ಸ್ಟ್ ಏನಾಯ್ತು, when winter came, the grasshopper searched for food but found nothing to eat. So one day what happens, the winter came. ಇಷ್ಟು ದಿನ ಏನಿತ್ತು, ಸಮ್ಮರ್ ಇತ್ತು. ಸಮ್ಮರ್ ಇದ್ದಾಗ, ಸಮ್ಮರ್ ಮುಗಿದ್ಕೊಳ್ಳಿ ಏನ್ ಬಂತು, ವಿಂಟರ್ ಸೀಸನ್ ಬಂತಂತೆ. ಆವಾಗ ಆ ಗ್ರಾಸ್ ಹಾಪರ್ ಏನ್ ಮಾಡ್ತು, went to search for the food but found nothing to eat. ಆ ಗ್ರಾಸ್ ಹಾಪರ್ ಏನ್ ಮಾಡ್ತು, ತನ್ನ ಊಟದ ಆಹಾರದ ಸಲುವಾಗಿ ಆ ಫುಡ್ ಅನ್ನ ಹುಡುಕ್ಲಿಕ್ಕೆ ಔಟ್ಸೈಡ್ ಹೊತ್ತು, ಅದಕ್ಕೆ ಏನು ಸಿಗ್ಲೇ ಇಲ್ಲ. ಹೊರಗಡೆ ಎಲ್ಲಿ ಹುಡುಕಿದ್ರು ಆ ಗ್ರಾಸ್ ಹಾಪರ್ಗೆ ಏನ್ ಸಿಗ್ಲಿಲ್ಲ, ಫುಡ್ ಸಿಗ್ಲೇ ಇಲ್ಲ, ಊಟ ಸಿಗ್ಲೇ ಇಲ್ಲ. ಈಗ ನೋಡ್ರಿ, ನಿಮ್ಗೆಲ್ಲ ಹೊಟ್ಟೆ ಹಸುವಾಗಿರ್ತೈತಿ, ಅವಾಗ ತಕ್ಷಣ ನಿಮ್ಗೆ ಏನಾದ್ರೂ ಸಿಗ್ಲೇ ಇಲ್ಲ ಅಂದ್ರೆ ಏನ್ ಅನಿಸ್ತೈತಿ ನಿಮಗ? ಬೇಜಾರಾಗ್ತಿತ್ತಲ್ಲ. ಈಗ ಮನೆಯೊಳಗ ನಿಮ್ಗೆ ಹಶ್ವಾದಾಗ ನಿಮ್ಮ ಮಮ್ಮಿಗೆ ಏನೋ ಒಂದು ಮಾಡ್ಕೊಡಂತಿದ್ವಿ, ಅವ್ರು ಮಾಡ್ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗೈತಿಲ್ಲ. ಸೊ ಅದೇ ತರ ಈ ಗ್ರಾಸ್ ಹಾಪರ್ ಏನಾಯ್ತು, ಎಲ್ಲಿ ಹುಡುಕಿದ್ರು ಕೂಡ ಅದಕ್ಕೆ ಊಟ ಸಿಗ್ಲೇ ಇಲ್ಲ. ಅದ್ರೊಳಗೂ ಚಳಿ ಬೇರೆ ಇತ್ತಂತ. ಚಳಿ ಒಳಗೆ ಎಲ್ಲಾದ್ರೂ ಜಾಸ್ತಿ ಹೊಟ್ಟೆ ಹಶ್ವಾಗೈತಿಲ್ಲ, ಎಸ್ ಆರ್ ನೋ? ಎಸ್. ಬಟ್ ಆ ಗ್ರಾಸ್ ಹಾಪರ್ಗೆ ಎಲ್ಲಿ ಹುಡುಕಿದ್ರು ಫುಡ್ ಸಿಗ್ಲೇ ಇಲ್ಲ. ಅವಾಗ ಆ ಗ್ರಾಸ್ ಹಾಪರ್ ಏನ್ ಮಾಡುತ್ತೆ, ಬೇಜಾರ್ಲೆ ಹೇಳುತ್ತೆ, ಏನಂತ, ಇಟ್ಸ್ ಸೋ ಕೋಲ್ಡ್, ದೇರ್ ಇಸ್ ನೋ ಫುಡ್, ಐ ಆಮ್ ಸ್ಟಾರ್ವಿಂಗ್. ಅವಾಗ ಗ್ರಾಸ್ ಹಾಪರ್ ಏನ್ ಹೇಳುತ್ತೆ, ಇಟ್ಸ್ ಸೋ ಕೋಲ್ಡ್, ದೇರ್ ಇಸ್ ನೋ ಫುಡ್, ಐ ಆಮ್ ಸ್ಟಾರ್ವಿಂಗ್. ಗ್ರಾಸ್ ಹಾಪರ್ ಏನಂತೆ, ಎಷ್ಟು ಚಳಿ ಐತಪ್ಪ ಹೊರಗಡೆ, ಎಷ್ಟು ಚಳಿ ಐತಲ್ಲ, ನನ್ಗೆ ತುಂಬಾ ಹಶ್ವಾಗ್ಬಿಟ್ಟಿದೆ, ಐ ಆಮ್ ಹಂಗ್ರಿ, ದೇರ್ ಇಸ್ ನೋ ಫುಡ್, ಬಟ್ there is no food. Starving ಅಂದ್ರೆ ಏನು, see this is the new word, starving. Starving ಅಂದ್ರೆ ಏನು, suffer from hunger ಅಂದ್ರೆ ಹಸಿವಿನಿಂದ ಬಳಲುವುದು, ಅದಕ್ಕೆ ಏನಂತ ಹೇಳ್ತಾರೆ, starving. See here, I will write the new word here. So starving, suffering from hunger.
ಹಂಗರ್. ಅಂದ್ರೆ ಈ ಗ್ರಾಸ್ ಹಾಪರ್ ಏನ್ ಹೇಳುತ್ತೆ, ಇಟ್ಸ್ ಸೋ ಕೋಲ್ಡ್, ಹೊರಗಡೆ ಎಷ್ಟು ಚಳಿ ಐತಪ್ಪ, ನನ್ಗೆ ಏನಾಗಿದೆ, ತುಂಬಾ ಹಶ್ವಾಗ್ಬಿಟ್ಟಿದೆ, ಐ ಆಮ್ ಸಫರಿಂಗ್ ಫ್ರಮ್ ಹಂಗರ್, ಐ ಆಮ್ ಸ್ಟಾರ್ವಿಂಗ್, ಸೊ ಐ ಕಾಂಟ್ ಕಂಟ್ರೋಲ್ ಮೈ ಹಂಗರ್ ಅಂತ ತಿಳ್ಕೊಂಡು ಈ ಗ್ರಾಸ್ ಹಾಪರ್ ಬೇಜಾರ್ ಪಟ್ಕೊಟ್ಟು ಸಪ್ ಮುಖ ಹಾಕೋತದೆ. ಸಿ ಲುಕ್ ಅಟ್ ದಿಸ್ ಫೇಸ್, ಹೌ ಇಸ್ ಇಟ್, ಇಟ್ಸ್ ಲುಕಿಂಗ್ ಸ್ಯಾಡ್ ನೋ. ಆ ಗ್ರಾಸ್ ಹಾಪರ್ ತುಂಬಾ ಬೇಜಾರ್ ಮಾಡ್ಕೋತಂತೆ. ಬಟ್ ದೇರ್ ಇಸ್ ನೋ ಫುಡ್ ಔಟ್ ಸೈಡ್, ನನ್ಗೆಲ್ಲೂ ಊಟನೇ ಸಿಗ್ತಾ ಇಲ್ಲ, ನನ್ಗರ ಸಿಕ್ಕಾಪಟ್ಟೆ ಹಶ್ವಾಗಿದೆ ಅಂತ ತಿಳ್ಕೊಂಡು ಬಹಳ ಬೇಜಾರ್ ಮಾಡ್ಕೋತಂತೆ. ಕಡೆಗೆ ಈ ಗ್ರಾಸ್ ಹಾಪರ್ ಏನ್ ಮಾಡುತ್ತೆ, ಒಂದು ಉಪಾಯ ಮಾಡುತ್ತೆ. ಏನಪ್ಪಾ ಉಪಾಯ ಅಂದ್ರೆ, ಐ ಕೆನಾಟ್, ಅದು ಎಲ್ಲಿ ಡೈರೆಕ್ಟ್ ಆಗಿ ಎಲ್ಲಿ ಹೋಗುತ್ತೆ ಅಂದ್ರೆ, ಆ ಗ್ರಾಸ್ ಹಾಪರ್ ಹೆಂಗೂ ಆಂಟ್ ಫುಡ್ ಅನ್ನ ಸ್ಟೋರ್ ಮಾಡೋದನ್ನ ಆ ಗ್ರಾಸ್ ಹಾಪರ್ ನೋಡಿತ್ತಲ್ಲ, ಸೊ ಅದಕ್ಕೆ ಒಂದು ಐಡಿಯಾ ಬರುತ್ತೆ, ನಾನು ಯಾಕೆ ಹೋಗಿ ಆ ಆಂಟಿಗೆ ಸ್ವಲ್ಪ ಫುಡ್ ಅನ್ನ ಕೇಳಬಾರ್ದು ಅಂತ ತಿಳ್ಕೊಂಡು ಆ ಗ್ರಾಸ್ ಹಾಪರ್ ಏನ್ ಮಾಡುತ್ತೆ, ಆಂಟ್ ಹತ್ರ ಹೋಗುತ್ತೆ. ಆಂಟ್ ಹತ್ರ ಹೋಗಿ ಏನ್ ಹೇಳುತ್ತೆ ಗ್ರಾಸ್ ಹಾಪರ್, ದ ಗ್ರಾಸ್ ಹಾಪರ್ ಸೆಡ್, ಐ ಕೆನಾಟ್ ಫೈಂಡ್ ಎನಿ ಫುಡ್, ವುಡ್ ಯು ಶೇರ್ ಸಮ್ ಫುಡ್ ಆಫ್ ಯುವರ್ ಫುಡ್ ವಿತ್ ಮೀ, ಐ ಆಮ್ ಹಂಗ್ರಿ. ಸೊ ಈ ಗ್ರಾಸ್ ಹಾಪರ್ ಏನ್ ಮಾಡ್ತು, ಆಂಟ್ ಹತ್ರ ಹೋಗಿ ಹೇಳ್ತು, ಐ ಕೆನಾಟ್ ಫೈಂಡ್ ಎನಿ ಫುಡ್, ವುಡ್ ಯು ಶೇರ್ ಸಮ್ ಆಫ್ ಯುವರ್ ಫುಡ್ ವಿತ್ ಮೀ, ನನ್ಗೆ ಎಲ್ಲೂ ಕೂಡ ಫುಡ್ ಸಿಗ್ಲೇ ಇಲ್ಲ, ನಾನು ಎಷ್ಟೇ ಹುಡುಕಿದ್ರು ನನಗೆ ಫುಡ್ ಸಿಗ್ಲೇ ಇಲ್ಲ, ನೀನ್ ಸ್ವಲ್ಪ ನಿನ್ ಫುಡ್ ಅನ್ನ ನನ್ ಜೊತೆ ಶೇರ್ ಮಾಡ್ಕೋತೀಯಾ ಅಂತ ತಿಳ್ಕೊಂಡು ಕೇಳ್ತಂತೆ. ನನ್ ತುಂಬಾ ಹಶ್ವಾಗೈತಿ, ನಿನ್ ಸ್ವಲ್ಪ ಫುಡ್ ಅನ್ನ, ನಿನ್ ಸ್ವಲ್ಪ ಊಟವನ್ನ ನನ್ ಜೊತೆ ಶೇರ್ ಮಾಡ್ಕೋ ಅಂತ ತಿಳ್ಕೊಂಡು ಈ ಗ್ರಾಸ್ ಹಾಪರ್ ಏನ್ ಮಾಡ್ತು, ರಿಕ್ವೆಸ್ಟ್ ಮಾಡ್ಕೋತು. ಯಾರಿಗೆ, ಆಂಟಿಗೆ. ಅವಾಗ ಸಿ ಹಿಯರ್ ದೇರ್ ಇಸ್ ಅ ನ್ಯೂ ವರ್ಡ್. ಸೊ ವಿಚ್ ವರ್ಡ್ ಇಸ್ ಲುಕಿಂಗ್ ಇನ್ ದ ಬ್ಲೂ ಕಲರ್, ನೋ, ದಟ್ ಇಸ್ ನ್ಯೂ ವರ್ಡ್, ಶೇರ್. ಶೇರ್ ಅಂದ್ರೆ ಏನು, ಶೇರಿಂಗ್ ಮಾಡ್ಕೊಳ್ಳೋದು. ಟು ಟ್ರಾನ್ಸ್ಫರ್, ಶೇರ್ ಈಚ್ ಅದರ್ ಅಂದ್ರೆ ಒಬ್ಬರ ಹತ್ರ ಇದ್ದದನ್ನ ಇನ್ನೊಬ್ಬರಿಗೆ ಕೊಟ್ಟು ತಿನ್ನೋದು, ಅದೇನಂತಾರೆ ಶೇರಿಂಗ್. ಶೇರ್ ಅಂದ್ರೆ ಹಂಚುವುದು, ಕನ್ನಡದಲ್ಲಿ ಏನಂತಾರೆ ಹಂಚೋದು, ಶೇರ್ ಮಾಡ್ಕೊಳ್ಳೋದು. ಓಕೆ, ಸೊ ಅದ್ ಹೇಳ್ತಂತೆ, ನನ್ ಜೊತೆ ನೀ ಶೇರ್ ಮಾಡ್ಕೋತೀಯಾ ಅಂದ್ರೆ, ಗಿವ್ ಸಮ್ ಪೋರ್ಷನ್ ಆಫ್ ಯುವರ್ ಥಿಂಗ್, ನಿನ್ನ ಹತ್ರ ಇರುವ ಒಂದು ವಸ್ತುವಿನ ಸ್ವಲ್ಪ ಭಾಗವನ್ನ ಇನ್ನೊಬ್ಬರಿಗೆ ಕೊಡೋದನ್ನ ಏನಂತ ಹೇಳ್ತಾರೆ, ಶೇರ್. ಸೊ ಇದು ಗ್ರಾಸ್ ಹಾಪರ್ ಹಸುವಿನಿಂದ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೋತಂತೆ. ಯಾವ್ದಕ್ಕೆ, ಆಂಟಿಗೆ, ನನಗೆ ಬಹಳ ಹಶ್ವಾಗೈತಿ, ನಾನು ಎಷ್ಟೇ ಹುಡುಕೊಂಡ್ರು ಕೂಡ ನನ್ಗೆ ಊಟ ಸಿಗ್ಲಿಲ್ಲ, ಪ್ಲೀಸ್ ಸ್ವಲ್ಪ ನಿನ್ ಊಟವನ್ನ ನನ್ ಜೊತೆ ಶೇರ್ ಮಾಡ್ಕೋ, ಐ ಆಮ್ ವೆರಿ ಹಂಗ್ರಿ ಅಂತ ತಿಳ್ಕೊಂಡು ಈ ಗ್ರಾಸ್ ಹಾಪರ್ ಹೇಳ್ತಂತೆ. ಅದಕ್ಕೆ ಆಂಟ್ ಒಪ್ಪುತ್ತಾ, ಯಾಕಂದ್ರೆ ಆಂಟ್ ಮುಂಚೆನೆ ಹೇಳಿತ್ತು ಅದಕ್ಕೆ, ನನ್ಗೇನ್ ಅನ್ಸುತ್ತೆ, ಐ ಥಿಂಕ್ ಯು ಶುಡ್ ಆಲ್ಸೋ ಸ್ಟೋರ್ ಸಮ್ ಫುಡ್ ಫಾರ್ ವಿಂಟರ್ ಅಂತ ತಿಳ್ಕೊಂಡು ಮೊದ್ಲೇ ಏನ್ ಮಾಡಿತ್ತ, ಆಂಟ್ ಸಜೆಷನ್ ಕೊಟ್ಟಿತ್ತಲ್ಲ ಗ್ರಾಸ್ ಹಾಪರ್ಗೆ. But the grasshopper said, oh no, it's still very far away, the winter is very far away, why should I store food for now ಅಂತ ತಿಳ್ಕೊಂಡು ಅದೇನ್ ಹೇಳಿತ್ತು, ಆ ಗ್ರಾಸ್ ಹಾಪರ್ ಅದನ್ನ ರಿಜೆಕ್ಟ್ ಮಾಡಿತ್ತು. ಸೊ ಈಗ ಕೇಳಿದಾಗ ಆಂಟ್ ಕೊಡುತ್ತಾ, we'll see what happens. The ant said, what, but why should I share my food with you, what, ಏನು, ಅವಾಗ ಸ್ವಲ್ಪ ಗರ್ವದಿಂದ ಮಾತಾಡುತ್ತೆ ಯಾವುದು, ಆಂಟ್. ವಾಟ್, ಏನು, ಏನು, ನಾನು ನನ್ನ ಊಟವನ್ನ ನಿನ್ ಜೊತೆ ಶೇರ್ ಮಾಡ್ಕೋಬೇಕಾ ಅಂತ ತಿಳ್ಕೊಂಡು ಅದಾಗಿ ಏನ್ ಮಾಡುತ್ತೆ, ಆಂಟು ಗ್ರಾಸ್ ಹಾಪರ್ಗೆ ಕ್ವಶನ್ ಮಾಡುತ್ತೆ. ಅವಾಗ ಗ್ರಾಸ್ ಹಾಪರ್ಗೆ ಮತ್ತೆ ಆಂಟ್ ಹೇಳುತ್ತೆ ಏನಂತ ತಿಳ್ಕೊಂಡು, ಐ ಹ್ಯಾಡ್ ಟೋಲ್ಡ್ ಯು ಟು ವರ್ಕ್ ಹಾರ್ಡ್ ಟು ಕಲೆಕ್ಟ್ ಫುಡ್ ಡ್ಯೂರಿಂಗ್ ಸಮ್ಮರ್, ಬಟ್ ಯು ಚೂಸ್ ಟು ಸಿಂಗ್ ಅಂಡ್ ಡಾನ್ಸ್. ಯಾಕೆ, ನಾನೇ ನಿಂಗೆ ಊಟ ಕೊಡ್ಬೇಕು, ನಾನಿಂದ ಮೊದ್ಲೇ ಹೇಳಿದ್ದೆ ಅಲ್ಲ, ಐ ಹ್ಯಾಡ್ ಟೋಲ್ಡ್ ಯು ಟು ವರ್ಕ್ ಹಾರ್ಡ್ ಟು ಕಲೆಕ್ಟ್ ಫುಡ್ ಡ್ಯೂರಿಂಗ್ ಸಮ್ಮರ್, ನಾನು ನಿನ್ ಮೊದ್ಲೇ ಹೇಳಿದ್ದೆ ಅಲ್ಲ ಸಮ್ಮರ್ ಒಳಗಡೆ, ಇಲ್ಲಪ್ಪ ವಿಂಟರ್ಗೆ ಎಲ್ಲೂ ಊಟ ಸಿಗೋದಿಲ್ಲ, ಅದಕ್ಕೆ ಈಗ ಸ್ಟೋರ್ ಮಾಡ್ಕೋಬೇಕು, ನೀನು ಸ್ಟೋರ್ ಮಾಡು ನಾನು ಸ್ಟೋರ್ ಮಾಡ್ಕೋತೀನಿ ಅಂತ ತಿಳ್ಕೊಂಡು ನಾನು ನಿನಗೆ ಮೊದ್ಲೇ ಹೇಳಿದ್ದೆ. ಸೊ ಇದು ಆಂಟ್ ಏನ್ ಮಾಡುತ್ತೆ, ಅವಾಗ ಒಂದು ಹೆಮ್ಮೆಯಿಂದ ಮಾತಾಡ್ತೈತಿ, ಗರ್ವದಿಂದ, ನಾನೇ ಕೊಡ್ಬೇಕು ನಿನಗೆ ಫುಡ್, ನಾನ್ ಕೊಡೋದಿಲ್ಲ, ನಾನು ನಿನಗೆ ಮೊದ್ಲೇ ಹೇಳಿದ್ದೆ ಕಲೆಕ್ಟ್ ಮಾಡ್ಕೋ ಅಂತಂದು. ಕಲೆಕ್ಟ್ ಅಂದ್ರೆ ಏನು, ಸ್ಟೋರ್ ಮಾಡಿಟ್ಕೊಳ್ಳೋದು, ಸಂಗ್ರಹಿಸುವುದು, ಕಲೆಕ್ಟ್. ಓಕೆ, ನ್ಯೂ ವರ್ಡ್. ಸೊ ಅದ್ ಹೇಳುತ್ತೆ, ಯಾಕೆ ನ್ಯಾಯ ಕೊಡ್ಬೇಕು, ನನ್ಗೆಲ್ಲ ಅದಾಗೋದಿಲ್ಲ, ನಾ ಕೊಡೋದಿಲ್ಲ, ಬಟ್ ಯು ಚೂಸ್ ಟು ಸಿಂಗ್ ಅಂಡ್ ಡಾನ್ಸ್, ನೌ ಯು ವಿಲ್ ಹ್ಯಾವ್ ಟು ಗೋ ಟು ಬೆಡ್ ವಿತೌಟ್ ಸಪ್ಪರ್. ಅವಾಗ ಅದ್ ಹೇಳುತ್ತೆ ಏನಂತ, ನಾನ್ ನಿನ್ಗ ಕೊಡೋದಿಲ್ಲ, ಯಾಕಂದ್ರೆ ನಾನು ನಿನಗೆ ಮೊದ್ಲೇ ಹೇಳಿದ್ದೆ, ನೀನ್ ಏನ್ ಮಾಡಿದ್ಯಾ ಅವಾಗ, ಹಾಡು ಮತ್ತು ಡಾನ್ಸ್ ಅನ್ನ ಚೂಸ್ ಮಾಡ್ಕೊಂಡಿ, ಯು ಚೂಸ್ ಸಿಂಗ್ ಅಂಡ್ ಡಾನ್ಸ್. ನಿನ್ಗೆ ಅವಾಗ ಏನ್ ಇಂಪಾರ್ಟೆಂಟ್ ಆಗಿತ್ತು, ಫುಡ್ಕಿನ ಹಾಡೋದು ಮತ್ತು ಕುಣಿಯೋದು ಇಂಪಾರ್ಟೆಂಟ್ ಆಗಿತ್ತು. ನೀನ್ ನನ್ನ ಮಾತನ್ನ ಕೇಳಿಲ್ಲ, ಅವಾಗ ನಾನ್ ಕಷ್ಟಪಟ್ಟು ದುಡ್ದಿದ್ದನ್ನ ನಿನಗೆ ಇವಾಗ ಯಾಕೆ ನಾನು ಕೊಡ್ಬೇಕು, ನಾನ್ ಕೊಡೋದಿಲ್ಲ, ನೀ ಏನ್ ಮಾಡೀಗ ಹಸಿವಿನಿಂದಾನೇ ಮಲ್ಕೋಬೇಕು. ಸೊ ಯು ವಿಲ್ ಹ್ಯಾವ್ ಟು ಗೋ ಟು ಬೆಡ್ ವಿತೌಟ್ ಸಫರ್. ಅಂದ್ರೆ ಸಫರ್ ಅಂದ್ರೆ ಏನು, ಊಟ, ಮೀಲ್ಸ್. ಸೊ ಸಫರ್ ಅಂದ್ರೆ ರಾತ್ರಿ ಮಾಡುವ ಒಂದು ಊಟ, ಮೀಲ್, ಈವ್ನಿಂಗ್ ಮೀಲ್. ಸೊ ಐ ವಿಲ್ ರೈಟ್ ಇಟ್ ಹಿಯರ್. ಇಟ್ಸ್ ಅ ಈವ್ನಿಂಗ್ ಮೀಲ್, ಸಂಜೆ ಮಾಡುವ ಒಂದು ಊಟಕ್ಕೆ ಏನಂತ ಹೇಳ್ತಾರೆ, ಸಫರ್. ಓಕೆ, ಸೊ
ವಿಲ್ ಗೋ ಟು ಬೆಡ್ ವಿತೌಟ್ ಹ್ಯಾವಿಂಗ್ ಸಪರ್. ನಿನ್ನ ರಾತ್ರಿ ಊಟ ಇಲ್ಲದೆ ನೀನ್ ಏನ್ ಮಾಡ್ಬೇಕು, ಬೆಡ್ಡಿಗೆ ಹೋಗಿ ಮಲ್ಕೋಬೇಕಾದಂತ ಪರಿಸ್ಥಿತಿ ಬಂತೀಗ. ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ. ಐ ಕಾಂಟ್ ಹೆಲ್ಪ್ ಯು ಅಂತ ತಿಳ್ಕೊಂಡು ಈ ಆಂಟ್ ಹೇಳ್ಬಿಡ್ತು. ಅದರ ಮನೆಯಲ್ಲಿ ನೋಡ್ರಿ, ಯು ಕ್ಯಾನ್ ಸಿ ದ ಪಿಕ್ಚರ್, ರಾಶಿಗಟ್ಲೆ ಫುಡ್ ಆಹಾರ ಇದ್ರೂ ಕೂಡ ಅದಕ್ಕೆ ಸಹಾಯ ಮಾಡಲಿಲ್ಲ. ಆ ಆಂಟು ಅದ್ರ ಮನೆ ತುಂಬಾ ಏನಿದೆ, ಫುಡ್ ಇದೆ ನೋಡ್ರಿ ಈ ಪಿಕ್ಚರ್ ಒಳಗಡೆ. ಇದು ಅದ್ರ ಮನೆ, ಆಂಟ್ ಮನೆ. ಅದ್ರಲ್ಲಿ ಏನಿದೆ, ಅದು ಅದ್ರ ತುಂಬಾ ಫುಡ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂಡೈತಿ. ಬಟ್ ಈ ಗ್ರಾಸ್ ಹೋಪರ್ ಹಸು ಅಂದ್ರೂ ಕೂಡ ಅದಕ್ಕೆ ಕೊಡ್ಲಿಲ್ಲ, ಡಿನೈಟ್ ಮಾಡ್ತು, ರಿಜೆಕ್ಟ್ ಮಾಡ್ತು. ಯಾಕೆ ಅಂದ್ರೆ ಆ ಗ್ರಾಸ್ ಹೋಪರ್ಗೆ ಅದೇನ್ ಕಲಿಸ್ಬೇಕಾಗಿತ್ತು, ಒಂದು ಪಾಠವನ್ನ ಕಲಿಸ್ಬೇಕಾಗಿತ್ತು. ಅವಾಗ ದ ಗ್ರಾಸ್ ಹೋಪರ್ ನೌ ರಿಯಲೈಸ್ ದೇರ್ ಈಸ್ ಅ ಟೈಮ್ ಫಾರ್ ವರ್ಕ್ ಅಂಡ್ ದೇರ್ ಈಸ್ ಅ ಟೈಮ್ ಫಾರ್ ಪ್ಲೇ. ಯಾಕೆ ಆ ತರ ಕಠೋರವಾಗಿ ಆಂಟು ಗ್ರಾಸ್ ಹೋಪರ್ ಜೊತೆ ಮಾತಾಡ್ತಂದ್ರೆ, ದ ಗ್ರಾಸ್ ಹೋಪರ್ ನೌ ರಿಯಲೈಸ್ಡ್, ಅವಾಗ ಅದಕ್ಕೆ ರಿಯಲೈಸ್ ಆಯ್ತು ಗ್ರಾಸ್ ಹೋಪರಿಗೆ ಏನಂತ ಹೇಳಿ, there is a time for work and there is a time for play. ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಕೂಡ ಟೈಮ್ ಇರುತ್ತೆ, ಅದೇ ತರ ನಾವು ಆಟ ಆಡೋದಕ್ಕೂ ಕೂಡ ಟೈಮ್ ಇರುತ್ತೆ. ಸೊ ನಾವು ಕೆಲಸ ಮಾಡುವ ಟೈಮ್ ನಲ್ಲಿ ಆಟ ಆಡೋದು, ಆಟ ಆಡೋ ಟೈಮ್ ನಲ್ಲಿ ಕೆಲಸ ಮಾಡಿದ್ರೆ ನಮಗೆ ಎಂತ ಪರಿಸ್ಥಿತಿ ಬರ್ತೈತಿ, ಈ ಗ್ರಾಸ್ ಹೋಪರಿಗೆ ಬಂದಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಸೊ ಚಿಲ್ಡ್ರನ್ಸ್, ಸೊ ಯು ಶುಡ್ ಲರ್ನ್ ದ moral of this lesson is there is a time for work and there is a time for play. ಸೊ ಯಾವಾಗ ಕೆಲಸ ಮಾಡಬೇಕು, ಹೋಮ್ವರ್ಕ್ ಮಾಡಬೇಕು ಅವಾಗ ಅಭ್ಯಾಸ ಮಾಡ್ರಿ, ಹೋಮ್ವರ್ಕ್ ಮಾಡ್ರಿ. ಯಾವಾಗ ಆಡಬೇಕು ಅವಾಗ ಆಟವನ್ನ ಆಡ್ರಿ. I hope you understood this lesson. The homework is write each new word 5 times. Okay? Thank you.